ಗೊತ್ತಿರೋ ಥರ ಇಂಡಿಯಾದಲ್ಲಿ ಎಸ್ ಯು ವಿ ಸೆಗ್ಮೆಂಟ್ ಅದು ತುಂಬ ಬೂಮಿಂಗಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಫಸ್ಟ್ ಟೈಮ್ ಕಾರ್ ಬೈಯರ್ಸ್ ಕೂಡ ಎಸ್ ಯು ವಿನೇ ಪ್ರಿಫರ್ ಮಾಡ್ತಾರೆ. ಸೊ ತುಂಬ ಜನರಿಗೆ ಎಸ್ ಯು ವಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಅಂದರೆ ಗೊತ್ತಿರಲ್ಲ ಮೀನ್ಸ್ ಪ್ರಾಪರ್ ಆಗಿರುವಂಥ ಎಸ್ ಯು ವಿ ಯಾವುದು ಅಂತ ಗೊತ್ತಿರಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 4 ವೀಲ್ ಮತ್ತು ಆಲ್ ವೀಲ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಗಿರಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಗಿರಿ ಅವರೇ, ನಿಮಗೆ ಏನು ಅನಿಸುತ್ತೆ, ನೀವು ಒಂದು ಎಸ್ ಯು ವಿ ತಗೊಳ್ಳೋದಾದರೆ ಯಾವುದನ್ನು ಪ್ರಿಫರ್ ಮಾಡ್ತೀರಾ? ಅಭಿ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಮುಂಚೆ ಒಂದು ಕ್ಲಾರಿಫಿಕೇಶನ್. ಮುಂಚೆ ಎಲ್ಲ ಎಸ್ ಯು ವಿ ಅಂದರೆ ಅದು ಒಂದು ಕ್ಯಾಟಗರಿ ಆಗಿತ್ತು. ಓಕೆ, ಮಲ್ಟಿ ಯುಟಿಲಿಟಿ ವೆಹಿಕಲ್. ಸೊ ಇವಾಗ ಈ ಎಸ್ ಯು ವಿ ಅನ್ನೋ ಪದ ಬಂದ್ಬಿಟ್ಟು ನಮ್ಮ ಜನರಿಗೆ ತುಂಬ ಇಷ್ಟ ಆಗಿದೆ ಅನ್ಸುತ್ತೆ. ಸೊ ಮ್ಯಾನುಫ್ಯಾಕ್ಚರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಯು ವಿ ಅನ್ನೋಂಥ ಪದನ ಬಂದ್ಬಿಟ್ಟು ಹೆಂಗಾದರೂ ಅವರ ಗಾಡಿನ ಒಂದು ಹಿಂದೆ ಸೇರ್ಸೋಕ್ಕೆ ಯಾವ ಥರ ಪ್ರಯತ್ನ ಮಾಡ್ತಾರೋ ಆ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲು ಅದು ಡಿಫ್ರೆಂಟ್ ಕ್ಯಾಟಗರಿ. ಬಟ್ ಇವಾಗ ನೀವು ನೋಡ್ತಾ ಇವಾಗ ರೀಸೆಂಟಾಗಿ ಒಂದು 4-5 ವರ್ಷದಲ್ಲಿ ನೋಡಿದ್ರೆ ನಿಮಗೆ ಎಸ್ ಯು ವಿ ಇದೆ, ಕಾಂಪ್ಯಾಕ್ಟ್ ಎಸ್ ಯು ವಿ ಇದೆ, ಹೌದು, ಮಿಡ್ ಸೈಜ್ ಎಸ್ ಯು ವಿ ಇದೆ, ಮಿನಿ ಎಸ್ ಯು ವಿ ಇದೆ, ಯಾಕೆ ಮೈಕ್ರೋ ಎಸ್ ಯು ವಿನೂ ಇದೆ. ಆ ಥರ ಎಸ್ ಯು ವಿಗಳು ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಅಂದರೆ ಮೈಕ್ರೋ ಎಸ್ ಯು ವಿ ಅಂದರೆ ನೀವು ಯಾವ್ದಾದ್ರು ಒಂದು ಗಾಡಿ ತೊಗೊಂಡ್ರೆ ಯಾವುದು ಬ್ರ್ಯಾಂಡ್ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಯಾವ್ದಾದ್ರು ಒಂದು ಬ್ರ್ಯಾಂಡ್ ತೊಗೊಂಡ್ರೆ ಮೈಕ್ರೋ ಎಸ್ ಯು ವಿ ಅಂದರೆ ಆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಗೆ ಬೇಕಾಗಿರೋ ಒಂದು ಕಂಟೆಂಟೇ ಆ ಗಾಡಿಯಲ್ಲಿ ಇರಲ್ಲ. ಅದನ್ನ ನಾವು ಹೆಂಗೆ ಎಸ್ ಯು ಅಂತ ಕರೆಯೋಣ. ಬಟ್ ಜನಕ್ಕೆ ಅದೊಂದು ಎಸ್ ಯು ವಿ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಾಗಿ ನೋಡಿದ್ರೆ ಅದು ಅವ್ರ ಕಡೆಯಿಂದ ನೋಡಿದ್ರೆ ಅವ್ರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಾವು ಅನಲೈಸ್ ಮಾಡೋರು, ನಾವು ತಗೊಳ್ಳೋರು ಅದು ಯೂಸ್ ಮಾಡಿ. ಮೈಕ್ರೋ ಎಸ್ ಯು ವಿ ಎಂಥದ್ದು ಇದು? ಮೈಕ್ರೋ ಇದ್ರೆ ಅದು ಹೆಂಗೆ ಮೈಕ್ರೋ ನ್ಯಾನೋ ಅದೆಲ್ಲ ಏನು? ಸೊ ಎಸ್ ಯು ವಿ ಅಂತ ಒಂದು ಕ್ಯಾಟಗರಿ ಇದೆ. ಅದು ಇವಾಗ ಅದೊಂದು ಮಾರ್ಕೆಟಿಂಗ್ ಟರ್ಮ್ಸ್ ಆಗ್ಬಿಡ್ತು. ಸೊ ಅದಕ್ಕೆ ಆ ವರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೇಳೋ ಪ್ರಶ್ನೆ ಎಸ್ ಯು ವಿಗೆ ನಾನು ಕ್ಲಾರಿಟಿ ಕೊಟ್ಬಿಟ್ಟೆ. ಎಸ್ ಯು ವಿ ಅಂದರೆ ಇವಾಗ ನಾವು ಮಾತಾಡ್ತಾ ಇರೋದು ಒಂದು ಪ್ರಾಪರ್ ಎಸ್ ಯು ವಿ. ಎಕ್ಸಾಂಪಲ್ ನಾವೀಗ ಥಾರ್ ತಗೋಬೋದು, ಜೀಪ್ ಕಾಂಪಾಸ್ ತಗೋಬೋದು, ಆ ಥರದ ಕಾರ್ಗಳು ತಗೋಬೋದು ಖಂಡಿತ. ಫಾರ್ಚುನರ್ ಆಗಿರ್ಬೋದು. ಸೊ ಇದರಲ್ಲಿ 4 ವೀಲ್ ಡ್ರೈವ್ ಮತ್ತು ಆಲ್ ವೀಲ್ ಡ್ರೈವ್ ಅಂತ ಇರುತ್ತೆ. ಕರೆಕ್ಟ್, ನೀವು ಕೇಳಿದ ಪ್ರಶ್ನೆ ಅದು 4 ವೀಲ್ ಡ್ರೈವ್. ಇದಕ್ಕೂ ಒಂದು ಹೇಳ್ಬಿಡ್ತೀನಿ. ಮೈಕ್ರೋ ಎಸ್ ಯು ವಿಯಲ್ಲಿ ಬಂದ್ಬಿಟ್ಟು ಆಲ್ ವೀಲ್ ಡ್ರೈವ್, 4 ವೀಲ್ ಡ್ರೈವ್ ಬಿಡಿ, ರೇರ್ ವೀಲ್ ಡ್ರೈವ್ ಮಾತ್ರನೇ ಇರುತ್ತೆ. ಅದು ಹೆಂಗೆ ಎಸ್ ಯು ವಿ ಕ್ಯಾಟಗರಿಯಲ್ಲಿ ಬರುತ್ತೆ ಗೊತ್ತಿಲ್ಲ. ಓಕೆ, ಅದು ಅವ್ರಿಗೆ ಬಿಟ್ಟಿದ್ದು. ಆಲ್ ವೀಲ್ ಡ್ರೈವ್ ಆ್ಯಂಡ್ 4 ವೀಲ್ ಡ್ರೈವ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 4 ವೀಲ್ ಡ್ರೈವ್ ಅನ್ನೋದು ಪ್ರಾಪರ್ ಆಫ್ ರೋಡಿಂಗ್. ನೀವು ಹಳೇದು ನೋಡಿದ್ರೆ ನಮ್ಮದು ಜೀಪ್ ಆಗಲಿ, ಇಲ್ಲ ಜೀಪ್ ಇದೆ, ಎಂಡೇವಿಯರ್ ಇದೆ, ಇದೆಲ್ಲ 4x4 ಅಂತ ಆಗ್ತಾರೆ. ಸೊ ಅದು ಬಂದ್ಬಿಟ್ಟು ಪ್ರಾಪರ್ 4 ವೀಲ್ ಡ್ರೈವ್. ಅದಕ್ಕೆ ನಿಮಗೆ 2 ಲಿವರ್ ಇರುತ್ತೆ. ಒಂದು ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ನೀವು ಮ್ಯಾನ್ಯಲ್ ಆಗಿ ಗೇರ್ ಚೇಂಜ್ ಮಾಡೋ ಲಿವರ್ ಇರುತ್ತೆ. ಪ್ಲಸ್ ಇನ್ನೊಂದು 4 ವೀಲ್ ಡ್ರೈವ್ಗೆ ಅಂತ ಸಪ್ರೇಟಾಗಿ ಒಂದು ಆಫ್ ರೋಡಿಂಗ್ ಲಿವರ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಒಂದು ವಿಷಯ ಹೇಳಿ, ಅಂದರೆ ನಾನು ಸಣ್ಣದಿರುವಾಗ ನಮ್ಮೂರ ಕಡೆ ಅಲ್ಲ, ಅಂದರೆ ಮಂಗಳೂರು ಕಡೆ, ಪುತ್ತೂರು ಕಡೆ ಎಲ್ಲ ಜೀಪ್ಸ್ ಜಾಸ್ತಿ ಇತ್ತು. ಜೀಪ್ಸ್ ಓಡಾಡ್ತಿದ್ವು, ಬಸ್ಗಳು ತುಂಬ ಕಮ್ಮಿ. ಅವಾಗ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಅಲ್ಲಿ ಮುಂದೆ ಕೂರಿಸ್ತಿದ್ರು. ಸೊ ಆ ಗಿಯರ್ ಲಿವರ್ ಪಕ್ಕ ಮತ್ತೊಂದು ಸಣ್ಣದೊಂದು ಲಿವರ್ ಇರ್ತಿತ್ತು. ಸೊ ನಾವೇನಂದ್ ಇದೇನಪ್ಪ ಇದು ಹಾಕಿದ್ರೆ ಹಾರತ್ತಾ ಏನು ಅಂತೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಆ ಥರ ಅವಾಗಿನ ಕ್ಯೂರಿಯಾಸಿಟಿ ತುಂಬ ಆಯಿತು. ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಬಟ್ ನೀವು ಹೇಳೋದು ಬಂದ್ಬಿಟ್ಟು ಪ್ರಾಪರ್ ಆಗಿ ಮ್ಯಾನ್ಯಲ್ ಆಗಿ ಯೂಸ್ ಮಾಡೋದು. ಇವಾಗ ಹಲವಾರು ಹಲವಾರು ಎಲೆಕ್ಟ್ರಾನಿಕ್ ಅಡ್ವಾಂಟೇಜಸ್ ಬಂದ್ಬಿಟ್ಟಿದೆ. ಬಟ್ ಇದ್ರೂ ಆ ಕ್ಯಾಟಗರಿ ಇದೆ. ನೀವು ಹೇಳೋ ಕ್ಯಾಟಗರಿ ಒಂದು ಮ್ಯಾನ್ಯಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮ್ಯಾನ್ಲಿ ಡ್ರೈವ್ ಅಂತಾರಲ್ಲ, 3 ಪೆಡಲ್ಸ್ ಅಂತ. ಸೊ ಮ್ಯಾನ್ಯಲ್ ಅಲ್ಲಿ ಸೊ ಅದು ಮ್ಯಾನ್ಲಿ ಆಗಿರುತ್ತೆ. ಅದು ಫುಲ್ ಪ್ರಾಪರ್ ಆಗಿ ಎಲ್ಲ ನಾವೇ ಆಕ್ಸಿಲೇಷನ್ ಇಂದ, ಬ್ರೇಕ್ ಇಂದ ಹಿಡಿದು ಕೊಚ್ಚೆಯಲ್ಲಿ ಆಗಲಿ ಇಲ್ಲ ಒಂದು ರಾಕ್ಸ್ ಅಲ್ಲಿ ಆಗಲಿ ನಾವು ಕ್ಲೈಮ್ ಮಾಡುವಾಗ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೇ. ಇವಾಗ ಅವಾಗೆಲ್ಲ ಊಟಿ ಕೊಡೈಕನೆಲ್ಲ ಹೋದರೆ ನಿಮಗೆ ಸಪ್ರೇಟಾಗಿ ಜೀಪ್ ಇಕ್ಕಿರ್ತಾರೆ. ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್ ಅವರಲ್ಲ. ಮಾಂದಲ್ಪಟ್ಟಿ ಕಡೆನೂ ಈಗ ಅದಿದೆ, ಕೂರ್ಗ್ ಕಡೆ, ಕೆಮ್ಮಣ್ಣಗುಂಡಿ ಕಡೆ ಎಲ್ಲ ಹೋದ್ರೆ ನಿಮಗೆ ಅವಾಗೆಲ್ಲ ಬಂದ್ಬಿಟ್ಟು ಜೀಪ್ಸ್ ಆಯಿತು. ಯಾಕಂದ್ರೆ ಅವರು ಘಾಟ್ ಸೆಕ್ಷನ್ ಓಡಿಸೋಕೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಸೊ ಆ ಥರ ಆಯಿತು. ಇವಾಗೆಲ್ಲ ಎಲೆಕ್ಟ್ರಾನಿಕ್ ಇದೆ, ಸ್ಟೆಬಿಲಿಟಿ ಕಂಟ್ರೋಲ್, ಹಿಲ್ ಹೋಲ್ಡ್, ಅದು ಇದೆಲ್ಲ ಇದೆ. ಸೊ ಅದು ಸೆಕೆಂಡ್, ಅದು ಬೇರೆ ಒಂದು ದಿವಸ ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ನೀವು ಕೇಳಿದ್ದು ಇವಾಗ 4 ವೀಲ್ ಡ್ರೈವ್. ಸೊ ಇನ್ನೊಂದು ಚಿಕ್ಕ ಲಿವರ್ ನೀವು ಹೇಳಿದ್ರಲ್ಲ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿದ್ದ ಒಂದು ಲಿವರು. ಅದ್ರಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ ನಿಮಗೆ 2 ಹೈ 4 ಹೈ 4 ಲೋ ಅಂತ ಇರುತ್ತೆ. 4 ಲೋ ಅನ್ನೋದು ಏನಿಲ್ಲ, ನೀವು 4 ಲೋ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಇವಾಗ ಗಾಡಿಗೆ 4 ವೀಲ್ ಡ್ರೈವಲ್ಲಿ ಬಂದ್ಬಿಟ್ಟು ಹೆಂಗಂದರೆ ಫಾರ್ ಎಕ್ಸಾಂಪಲ್ ನೀವು ಆರ್ಟಿಕ್ಯುಲೇಷನ್ ಅಂತಾರೆ. ಓಕೆ. ಸೊ ಅದು ಕ್ರಾಲಿಂಗ್ ಅಂತ ಹೇಳ್ತಾರೆ. ನೀವು 4 ಲೋ ಹಾಕಿದ್ರೆ ನಿಮಗೆ ಟಾರ್ಕ್ ಜಾಸ್ತಿ ಬರುತ್ತೆ, ಪವರ್ ಜಾಸ್ತಿ ಇರಲ್ಲ. ಸೊ ಟಾರ್ಕ್ ಜಾಸ್ತಿ ಇರೋದಕ್ಕೆ ನಿಮಗೆ ಕ್ರಾಲಿಂಗ್ ಕೆಪಾಸಿಟಿ ಇರುವಾಗ ಒಂದು ಟೈರ್ ಮೇಲೆ ಇರುತ್ತೆ, ಒಂದು ಟೈರ್ ಕೆಳಗಡೆ ಇರುತ್ತೆ. ಬಟ್ 4 ವೀಲಲ್ಲಿ ಏನಾಗುತ್ತೆ ಅಂದರೆ ಯಾವ ಟೈರ್ಗೆ ಟ್ರಾಕ್ಷನ್ ಕಡಿಮೆ ಇದೆಯೋ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಆರ್ಟಿಕ್ಯುಲೇಷನಲ್ಲಿ ಹೋಗ್ತಾ ಇರುವಾಗ ಗಾಡಿ ಹಿಂಗಿತ್ತು, ಹಿಂದೆ ವೀಲ್ ಮೇಲಿದೆ ಅಂದ್ಕೊಳ್ಳಿ. ಇವಾಗ ಇದಕ್ಕೆ ಏನಿದೆ, ಇದಕ್ಕೆ ಟ್ರಾಕ್ಷನ್ ಇಲ್ಲ. ಸೊ ಅದೇನು ಮಾಡುತ್ತೆ, ಯಾವುದು ಟ್ರಾಕ್ಷನಲ್ಲಿ ಇದೆ, ಯಾವ್ದು ನೆಲದಲ್ಲಿದೆ. ಸೊ ಇವಾಗ ಈ ಪವರ್ ಸೇರಿಸಿ ಇದಕ್ಕೆ ಕೊಟ್ರೇ ಗಾಡಿ ಮೂವ್ ಆಗುತ್ತೆ, ಎಲ್ಲೂ ಸ್ಟಕ್ ಆಗಲ್ಲ, ಸ್ಯಾಂಡ್ ಆಗಲಿ ಮಡ್ ಆಗಲಿ. ಸೊ ಯಾವ ವೀಲಿಗೆ ಬಂದ್ಬಿಟ್ಟು ಟ್ರಾಕ್ಷನ್ ಬೇಕೋ ಆ ವೀಲಿಗೆ ಟ್ರಾಕ್ಷನ್ ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ನೀವು ಯಾವುದೇ ಒಂದು
ಮಣ್ಣಾಗಲಿ ಇಲ್ಲ ಒಂದು ಸ್ಲಶಿ ರೋಡ್ ಆಗಲಿ ಇಲ್ಲ ಎಲ್ಲಾದರೂ ಒಂದು ಹಳ್ಳದಲ್ಲಿ ಇಲ್ಲ ರಾಕ್ ಮೇಲೆ ಕ್ಲೈಮ್ ಮಾಡುವಾಗ ಸೊ ಟ್ರ್ಯಾಕ್ಷನ್ ಯಾವ ವೀಲ್ಗಿದೆಯೋ ಅದಕ್ಕೆ ಪವರ್ ಸಪ್ಲೈ ಮಾಡುವಾಗ ನಿಮ್ಗೆ ಎಲ್ಲೂ ತಗ್ಲಾಕೊಳ್ಳಲ್ಲ. ಅದಕ್ಕೆ ನೀವು ನೋಡಿದ್ರೆ 4 ವೀಲ್ ಡ್ರೈವ್ ಗಾಡಿಗಳು ಯಾವುದೇ ಥರ ಒಂದು ಗ್ರೇವಲಲ್ಲಾಗಲಿ ಯಾವುದೇ ಥರ ಒಂದು ಸಿನಾರಿಯಲ್ಲೂ ಅದು ಈಸಿಯಾಗಿ ಗೋತ್ರು ಆಗುತ್ತೆ, ಕ್ರಾಲ್ ಮಾಡ್ಕೊಂಡೇ ಹೋಗುತ್ತೆ. ಯಾಕಂದರೆ 4 ವೀಲ್ ಡ್ರೈವ್ನ ಮೆಕ್ಯಾನಿಸಮ್ ಆ ಥರ ಇದೆ. ಬಟ್ ನೀವು ಅದೇ ಆಲ್ ವೀಲ್ ಡ್ರೈವ್ ಅಂತ ನೋಡಿದ್ರೆ ಅನ್ಕೊಳ್ಳಿ, ಇವಾಗ ಫಾರ್ ಎಕ್ಸಾಂಪಲ್ 100% ಪವರ್. ಸೊ ಈ 100% ಪವರ್ನ ಈಕ್ವಲ್ ಆಗಿ 25 ಅಂತ ಡಿವೈಡ್ ಮಾಡಿಬಿಡುತ್ತೆ. ಸೊ ಎಲ್ಲ ವೀಲಿಗೂ ಸೇಮ್ ಪವರ್ ಸಪ್ಲೈ ಆಗ್ತಾ ಇರುತ್ತೆ ಆಲ್ ವೀಲ್ ಡ್ರೈವ್ಗೆ. ಅದು ಆಲ್ ಟೈಮ್ ಆಲ್ ವೀಲ್ ಡ್ರೈವ್ ಅಂತ ಅದಕ್ಕೆ ಎಲ್ಲ ಟೈಮ್ಗೂ ಸಿಮಿಲರ್ ಪವರ್ ಸಪ್ಲೈ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ಥರ ತುಂಬ ಒಂದು ಟಫ್ ಗ್ರೇವಲಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಇವಾಗ ಇದು ಟ್ರ್ಯಾಕ್ಷನಲ್ಲಿ ಇಲ್ಲ ಅಂದರೂ ಇದಕ್ಕೆ 25% ಪವರ್ ಹೋಗ್ತಾನೆ ಇರುತ್ತೆ. ಬ್ಯಾಲೆನ್ಸ್ ಇರೋ 25%ಅಲ್ಲಿ ಇದು ಪುಲ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಬಟ್ 4 ವೀಲಲ್ಲಿ ಏನಾಗುತ್ತೆ ಅಂದರೆ ಇವಾಗ ಅದಕ್ಕೆ ಗೊತ್ತಾಗಿದೆ ಟೆಕ್ನಾಲಜಿಗೆ, ಇದಕ್ಕೆ ಪವರ್ ಕೊಟ್ಟರು ವೇಸ್ಟು, ಇದು ಜಸ್ಟ್ ಸ್ಪಿನ್ ಆಗ್ತಾನೇ ಇರುತ್ತೆ. ನೀವು ಹಳೆ ಕಾಲದಲ್ಲಿ ಎಲ್ಲಾದರೂ ಮಣ್ಣಲ್ಲಿ ಸಿಕ್ಕಾಕೊಂಡ್ರೆ ನೀವು ಆಕ್ಸಿಲೇಟರ್ ಕೊಡ್ತಾ ಸ್ಪಿನ್ ಆಗ್ತಾನೇ ಇರುತ್ತೆ. ಯಾಕಂದರೆ ಅದಕ್ಕೆ ಅನ್ವಾಂಟೆಡ್ ಪವರ್ ಹೋಗ್ತಾ ಇದೆ. ಸೊ ಆಲ್ ವೀಲ್ ಡ್ರೈವಲ್ಲಿ ಬೇಕಾಗಿರೋ ಕಡೆ ಹೋಗಲ್ಲ. 4 ವೀಲ್ ಡ್ರೈವಲ್ಲಿ ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಪವರ್ ಸಪ್ಲೈ ಆಗುತ್ತೆ. ಸೊ ಅದರಿಂದ ನಿಮಗೆ ಅಡಿಷ್ನಲ್ ಎಫರ್ಟ್. ಇವಾಗ ಒಂದು ವೀಲ್ಗೆ 25% ಪವರ್ ಸಪ್ಲೈ ಆಗೋ ಜಾಗದಲ್ಲಿ ಈ ವೀಲ್ದು ಪವರ್ 50% ಇದಕ್ಕೆ ಸಪ್ಲೈ ಆದರೆ ನಮ್ಗೆ ಟ್ರ್ಯಾಕ್ಷನ್ ಜಾಸ್ತಿ ಸಿಗುತ್ತೆ, ಪುಷ್ಷು ಸಿಗುತ್ತೆ. ಸೊ ಅದರಿಂದ ಅದಕ್ಕೆ ಪ್ರಾಪರ್ ಆಫ್ ರೋಡರ್ ಅಂತಾರೆ. ಸೊ ಜಿಮ್ನಿ ಆಗಲಿ ತಾರ್ ಆಗಲಿ, ತಾರಲ್ಲೂ 4x4 ಎಲ್ಲ ಬಂದ್ಬಿಟ್ಟು ಇನ್ನು ಎಂಡೇವೇರ್ ಎಲ್ಲ ಬೇರೆ ಲೆವೆಲು. ಸೊ ಅದಕ್ಕೆ ಬಂದ್ಬಿಟ್ಟು 4 ವೀಲ್ ಡ್ರೈವ್ ಅಂತಾರೆ. 4x4 ಇದರಲ್ಲಿ ಗುರ್ಕಾ ಅಂತ ಒಂದು ಇವಾಗ ರೀಸೆಂಟಾಗಿ ರಿವ್ಯೂ ಮಾಡಿದ್ವಲ್ಲ, ಅದರಲ್ಲಿ 4x4 ಅಂತ ಬೇರೆ ಹಾಕಿದ್ದಾರೆ. ನಾವು ಕೇಳಿದ್ಕೆ ಅದು ಏನಪ್ಪ 3ನೇ 4 ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳಿದ್ರು 4x4 ಆಲ್ರೆಡಿ ನಿಮ್ಗೆ ಗೊತ್ತು. ಇನ್ನೊಂದು 4 ಏನಂದರೆ ಇದು ಎಲ್ಲ ಸೀಸನ್ಸಲ್ಲೂ ನೀವು ಓಡ್ಬೋದು, ಸ್ನೋಲ್ಲಿ ಓಡಿಸ್ಬೋದು, ಮಡ್ಡಲ್ಲಿ ಓಡಿಸ್ಬೋದು, ರೈನಿ ಸೀಸನಲ್ಲಿ ಬಿಸಿಲಲ್ಲಿ ಓಡಿಸ್ಬೋದು. ಅದಕ್ಕೆ ನಾವು ಇನ್ನೊಂದು 4 ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಒಂದು ಪ್ರಾಪರ್ ಆಫ್ ರೋಡಿಂಗ್ ಟರ್ಮ್ಸ್. ಆಲ್ ವೀಲ್ ಡ್ರೈವ್ ಬಂದ್ಬಿಟ್ಟು ನಾರ್ಮಲಾಗಿ ಇವಾಗ ಹಲವಾರು SUV ಫಾರ್ಚುನರ್ ಆಗಲಿ, ಸ್ಕಾರ್ಪಿಯೋ ಆಗಲಿ, ಇಲ್ಲ XUV 700 500 ಇದರಲ್ಲೆಲ್ಲ ಬಂದ್ಬಿಟ್ಟು ನಾರ್ಮಲ್ ಇದೆ. ಸೊ ನಾರ್ಮಲ್ SUVಗೆ ಬಂದ್ಬಿಟ್ಟು ಆಲ್ ವೀಲ್ ಡ್ರೈವ್ ನಿಜವಾಗ್ಲೂ ತುಂಬಾ ಪವರ್ಫುಲ್ ಆಗಿರುತ್ತೆ. ಯಾಕಂದರೆ ಅದು ಮೈಲ್ಡ್ ಆಫ್ ರೋಡಿಂಗ್ ಮಾಡ್ಬೋದು, ಪ್ರಾಪರ್ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ. ಓಕೆ ಅಂದರೆ ತುಂಬ ಜನ ಏನು ಅನ್ಕೋತಾರೆ ಅಂದರೆ ಈ 4 ವೀಲ್ ಡ್ರೈವ್ ಇದ್ದರೆ ಆಫ್ ರೋಡ್ ಮಾಡ್ಬೋದು, ಆಲ್ ವೀಲ್ ಡ್ರೈವ್ ಅಂದರೆ ಎಲ್ಲ ವೀಲಲ್ಲೂ ಪವರ್ ಇರುತ್ತಲ್ಲ, ಸೊ ಇನ್ನೂ ಚೆನ್ನಾಗಿ ಆಫ್ ರೋಡ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಬೇಸಿಕ್ ರೀಸನ್ ಅದೇ. ಆಲ್ ವೀಲ್ ಡ್ರೈವಲ್ಲಿ ನೀವು ಆಫ್ ರೋಡ್ ಮಾಡ್ಬೋದು, ಬಟ್ ಟು ದ ಕೋರ್ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ 4 ವೀಲೇ ಬೇಕು ನಮಗೆ. 4 ವೀಲ್ ಡ್ರೈವ್ ಇದ್ದರೆ ನೀವು ಪ್ರಾಪರ್ ಹಾರ್ಡ್ ಕೋರ್ ಮಾಡ್ಬೋದು. ಬಟ್ ಅದಕ್ಕೂ ಇದು ಬಂದ್ಬಿಟ್ಟು ಒಂದು ಬೇಸಿಕ್ಕು. ಅದಾದಮೇಲೆ ಇನ್ನೂ ಇದೆ, ನಿಮ್ಮದು ಸಸ್ಪೆನ್ಷನ್ ಏನೋ ಮಾಡಿಫಿಕೇಶನ್ ಮಾಡಿದ್ದೀರಾ, ಅಪ್ರೋಚ್ ಆ್ಯಂಗಲು, ಡಿಪಾರ್ಚರ್ ಆ್ಯಂಗಲು, ಅದೀಗ ಟೈರ್ ಕೆಪಾಸಿಟಿ. ಈಗ ರ್ಯಾಂಗ್ಲರಲ್ಲೆಲ್ಲ ಅದು ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ನೋಡ್ಬೋದಲ್ಲ, ಅಂದರೆ ಕೆಳಗಡೆ ಇರೋದೇ ಲೈವಲ್ಲಿ ಹೋಗ್ತಾ ಇರುವಾಗಲೂ ಅದು ಯಾವ ಟೈರ್ ಎಷ್ಟಿದೆ ಮೆರಿಡಿಯನಲ್ಲಿ ನೋಡ್ಬೋದು, ಕೆಳಗಡೆ ಇರೋದೇ 360 ಡಿಗ್ರಿ ಬಿಟ್ಟು ಇವಾಗ ಇನ್ನೂ ಹಲವಾರು ಟೆಕ್ನಾಲಜಿ ಬಂದಿದೆ. ಅದೇ ನಾನು ಹೇಳ್ತಾ ಇದ್ದೀನಿ, ಮುಂಚೆ ಆಫ್ ರೋಡಿಂಗ್ ಮಾಡೋದು ತುಂಬ ಕಷ್ಟ, ಇವಾಗ ಆಫ್ ರೋಡ್ ಮಾಡೋದು ತುಂಬ ಈಸಿ. ಇವಾಗ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಾಕು. ಬಟ್ ಅವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಆಫ್ ರೋಡಿಂಗ್ ಮಾಡೋಕ್ಕಾಗುತ್ತೆ. ಅದು ಅವರು ಡೇ ಟು ಡೇ ಲೈಫ್ ಆಗಿರುತ್ತೆ, ಅದು ಆ ಥರ ಒಂದು ಸಿನಾರಿಯೋಲ್ಲಿ ಡ್ರೈವ್ ಮಾಡೋದು. ಸೊ ಅದಕ್ಕೆ ಅವ್ರು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಾಗ ಬಂದ್ಬಿಟ್ಟು ನಾವು ಜಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೋಗಿ ಮಾಡ್ತೀವಿ. ಆ್ಯಂಡ್ ಇದ್ರದ್ದು ಅಡ್ವಾಂಟೇಜ್ ಬಗ್ಗೆ ನೋಡೋದಾದ್ರೆ ಅದೇ ನೀವು ಹೇಳ್ದಂಗೆ ನಾವೆಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೋದು. ಖಂಡಿತ ಡಿಸ್ಅಡ್ವಾಂಟೇಜ್ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಪವರ್ ಸಿಗ್ತಾ ಇದೆ ಅಂದರೆ ಮೈಲೇಜ್ ಸ್ವಲ್ಪ ಡ್ರಾಪ್ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಆಫ್ ರೈಡಿಂಗ್ ತಗೊಳ್ಳೋರಿಗೆ ಬಂದ್ಬಿಟ್ಟು ಮೈಲೇಜ್ ಒಂದು ಕನ್ಸರ್ನ್ ಆಗಿದ್ದರೆ ನನ್ನ ಸಜೆಷನ್ ಅವರು ಗಾಡಿಗೆ ಹೋಗೋದು ಬೇಡ. ಅದೇ ಪ್ರೈಸಿಗೆ ಬೇರೆ ಒಂದು ಒಳ್ಳೆ SUV ಸಿಗುತ್ತೆ, ಅದೇ 4 ವೀಲ್ ಅಂದರೆ ಆಲ್ ವೀಲ್ ಡ್ರೈವಲ್ಲಿ ಸಿಗುತ್ತೆ, ಅದು ಅವ್ರು ತೊಗೋಬೋದು. ಯಾವಾಗಾದರೂ ಒಕೇಶ್ನಲಾಗಿ ಅವ್ರು ಹೋಗಿದ್ರೆ ಮೈಲ್ಡಾಗಿ ಆಫ್ ರೋಡಿಂಗ್ ಮಾಡ್ಬೋದು. ಇವಾಗೆಲ್ಲ ಯಾರು ಟು ದ ಕೋರ್ ಆಫ್ ರೋಡಿಂಗ್ ಮಾಡ್ತಾರೆ. ಇವಾಗ ಮುಂಚೆಲ್ಲ ಬಂದ್ಬಿಟ್ಟು ಲೈವ್ ಆಗಿ ಫಾರೆಸ್ಟಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಇವಾಗ ಅದಕ್ಕಂತ ಟ್ರ್ಯಾಕ್ನ ಬಿಲ್ಡ್ ಮಾಡಿದ್ದಾರೆ, ಅದಕ್ಕಂತ ಪೇ ಮಾಡ್ಬಿಟ್ಟು ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಅದೊಂದು ಕಾಂಪೌಂಡೆಡ್, ಸೇಫರ್, ಪ್ಯಾಂಪರ್ಡ್. ಅದೇ ಹೇಳ್ತಾರೆ ಗೊತ್ತಾ, ಒಂದು ನಾವೆಲ್ಲ ಬಂದ್ಬಿಟ್ಟು ಸ್ಟ್ರೀಟ್ ಡಾಗ್ಸ್ ಥರ ಎಲ್ಲಿದ್ರು ಹೆಂಗೋ ಒಂದು ಬದುಕ್ತೀವಿ. ಇವರೆಲ್ಲ ಬಂದ್ಬಿಟ್ಟು ಪ್ಯಾಂಪರ್ ಡಾಗ್ಸ್ ಥರ ಅಂತ ಹೇಳ್ತಾರಲ್ಲ ಆ ಥರ. ಸೊ ಅವರೆಲ್ಲ ಒಂದು ಪ್ರಾಪರ್ ಆಗಿ ಸೇಫ್ಟಿ ಗೇರ್ಸ್ ಇರುತ್ತೆ, ಆಂಬುಲೆನ್ಸ್ ಇರುತ್ತೆ, ಇಷ್ಟೊಂದು ಕಾಯ್ತಾ ಇರ್ತಾರೆ. ಬಟ್ ಅವಾಗೆಲ್ಲ ಹಂಗಿಲ್ಲ, ಸ್ಲಿಪ್ ಆಯ್ತಾ ಗಾಡಿ ರಿವರ್ಸಲ್ಲಿ ನಿಮ್ಗೆ ಬಂತ ದಬಾಕಬೇಕು ಅಷ್ಟೇ. ಸೊ ಅವಾಗಿರೋ ಒಂದು ಫೀಲ್ ಇವಾಗ ಸಿಗ್ತಾ ಇದೆ ಅಂದರೆ ಖಂಡಿತ ಇಲ್ಲ. ಬಟ್ ಇವಾಗ ಅವ್ರ ಎಕ್ಸ್ಪೀರಿಯನ್ಸ್, ನಾ ಹೇಳಿಲ್ವಾ, ಇವಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅವಾಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಅಗೇನ್ ಇದು ಈ 4 ವೀಲ್ ಮತ್ತು ಆಲ್ ವೀಲ್ ಡ್ರೈವ್ ಬಗ್ಗೆ ಮಾತಾಡಿದ್ರೆ ನಾವು ಫ್ರಂಟ್ ವೀಲ್ ಡ್ರೈವ್ ಬಗ್ಗೆ ಮಾತಾಡಲೇಬೇಕು. ಖಂಡಿತ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಏನು ಅಂದರೆ ಅದು ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ನಾನು ಸ್ವಲ್ಪ ಮೆಕ್ಯಾನಿಸಮ್ ಈಸಿನ ಕಾಸ್ಟ್ ಕಟ್ಟಿಂಗ್ ಅಂತ ಇದು ನಾನು ಆಲ್ರೆಡಿ ಹೇಳಿದ್ದೀನಿ.
ನೀವು ಹೇಳಿದ್ರೆ ಕಾಂಪ್ಯಾಕ್ಟು ಸಬ್ ಕಾಂಪ್ಯಾಕ್ಟು ಅದೆಲ್ಲ ಕ್ಯಾಟಗರಿ ಎಸ್ ಯು ವಿ ಅನ್ನೋದು ಒಂದು ಕ್ಯಾಟಗರಿ ಅಷ್ಟೇ. ಅದರಲ್ಲಿ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಒಂದು ಮಾರ್ಕೆಟಿಂಗ್ ಟರ್ಮ್ಸ್ ಅಂತ ಹೇಳ್ಬೋದು. ಆ ಗಾಡಿಗೆ ಬೇಕಾಗಿರೋ ಟೆಕ್ನಾಲಜಿ ಆ ಗಾಡಿಯಲ್ಲಿ ಇದೆ. ಈ ಫ್ರಂಟ್ ವೀಲು ರಿಯರ್ ವೀಲ್ ಬಂದ್ಬಿಟ್ಟು ಹಲವಾರು ನೀವು ಹೇಳೋ ಥರ ಕಾಂಪ್ಯಾಕ್ಟ್ ಎಸ್ ಯು ವಿಗೆ ಅದಕ್ಕೆಲ್ಲ ಕೊಡ್ಬೋದು. ಸೊ ರಿಯರ್ ವೀಲ್ ಪ್ರಕಾರ ನೋಡಿದ್ರೆ ಇದು ಆ್ಯಕ್ಚುಲಿ ನಾವು ರೋಡಲ್ಲಿ ಸ್ಟಂಟ್ಸ್ ಎಲ್ಲ ಮಾಡೋದಕ್ಕೆಲ್ಲ ಅದು ಒಂದು ಪವರ್ ಚೆನ್ನಾಗಿರುತ್ತೆ. ರಿಯರ್ ವೀಲಿಗೆ ಪವರ್ ಬರುತ್ತೆ, ಫ್ರಂಟ್ ವೀಲ್ ಜಸ್ಟ್ ಡ್ರೈವ್ ಮಾಡುತ್ತೆ. ಸೊ ಎಂಟೈರ್ ಪವರ್ ರಿಯರ್ ವೀಲ್ ಇರುತ್ತೆ. ಆ ಎರಡು ವೀಲಲ್ಲಿ ಯಾವ್ದಾದ್ರು ಒಂದು ವೀಲ್ ತಗೊಳಕೊಂಡ್ರು ನಿಮಗೆ ಅದು ಪುಟ್ ಮಾಡೋದು ಕಷ್ಟ. ಬೈಕಲ್ಲಿ ಅದೆಲ್ಲ ಬೈಕ್ ಥರನೇ ಇಟ್ಕೋಬೋದು. ಬಟ್ ಇದರಲ್ಲಿ ಎರಡು ವೀಲ್ಗೂ ಪವರ್ ಬರುತ್ತೆ. ಹಿಂದೆ ಅದೇ ಥರ ಒಂದು ನಾವೆಲ್ಲಾದರೂ ಒಂದು ಸ್ಲಶಲ್ಲಿ ಮಡ್ಡಲ್ಲಿ ಏನಾದ್ರು ತಗೊಳಕೊಂಡ್ರೆ ನಾವು ಪವರ್ ಕೊಡ್ತಾ ಕೊಡ್ತಾ ವೀಲ್ ಸ್ಪಿನ್ ಆಗ್ತಾನೆ ಇರುತ್ತೆ. ಫ್ರಂಟ್ ವೀಲ್ ಜಸ್ಟ್ ಡ್ರೈವ್ ಮಾಡುತ್ತೆ. ಸೊ ಅದು ನಾವು ಯಾವ ಥರ ಒಂದು ಟೆರೇನಲ್ಲಿ ಓಡಿಸ್ತಾ ಇದೀವಿ ಅಂತ ನಾವು ಅದನ್ನ ಅಸ್ಯೂಮ್ ಮಾಡ್ಕೊಂಡು ಓಡಿಸ್ಬೇಕು. ಬಟ್ ಅದೆಲ್ಲ ಡ್ರಿಫ್ಟಿಂಗ್ಗೆ ಈ ಹ್ಯಾಂಡ್ ಬ್ರೇಕ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಡ್ರಿಫ್ಟಿಂಗ್ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡಿ ಡ್ರಿಫ್ಟ್ ಮಾಡೋರು ಮೀನ್ಸ್ ಕಾಂಪೌಂಡ್ ಒಂದು ಪ್ರೊಟೆಕ್ಟೆಡ್ ಏರಿಯಲ್ಲಿ ನಾವು ಸ್ಟಂಟ್ಸ್ ಮಾಡೋಕ್ಕಲ್ಲ ತುಂಬ ಈಸಿ ಇರುತ್ತೆ ಹ್ಯಾಂಡ್ ಬ್ರೇಕ್ ಮಾಡೋಕ್ಕೆ. ಫ್ರಂಟ್ ವೀಲ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇವಾಗ ಹಲವಾರು ಜನ ಬಂದ್ಬಿಟ್ಟು ಫ್ರಂಟ್ ವೀಲ್ ಡ್ರೈವ್ ಇದ್ದರು ಅವ್ರು ಏನಾದರೂ ಒಂದು ಡ್ರ್ಯಾಗು ಇಲ್ಲ ಡ್ರಿಫ್ಟ್ ಮಾಡೋಂಗಿದ್ರೆ ಅವ್ರು ಮಾಡಿಫೈ ಮಾಡ್ಕೊಳ್ತಾರೆ. ಆ ಟೆರೇನ್ನ ಹಿಂದೆ ರೇರ್ ವೀಲ್ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಇವಾಗ ನೀವು ಮುಂದೆಯಿಂದ ಎಳಿಯೋದಕ್ಕೂ ಹಿಂದೆಯಿಂದ ತಳ್ಳೋಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಸೊ ಹಿಂದೆಯಿಂದ ತಳ್ಳುವಾಗ ನಿಮಗೆ ಒಂದು ಸಪೋರ್ಟ್ ಇರುತ್ತೆ, ಪವರ್ ಸಿಗುತ್ತೆ. ಸೊ ರೇರ್ ವೀಲ್ ಡ್ರೈವ್ ಆ ಥರ. ಮುಂದೆಯಿಂದ ಎಳೆಯೋದಂದರೆ ಅದು ಫ್ರಂಟ್ ವೀಲ್ ಡ್ರೈವ್. ಅದು ಒಂದು ಅದಕ್ಕಂತ ಒಂದು R&D ಮಾಡಿರ್ತಾರೆ ಅವರು. ಅದು ಎಲ್ಲ ಗಾಡಿಗೂ ಫ್ರಂಟ್ ವೀಲ್ ಡ್ರೈವ್ ಕೊಡಬೇಕಂತ ಆಗೋತ್ತಿಲ್ಲ. ಅದು ಏನೋ ಇರುತ್ತೆ, ಇಂಜಿನ್ ವೆಯ್ಟು ನಮಗೆ ಜಿ ಫೋರ್ಸು ರೇಷಿಯೋ ಎಲ್ಲ ಚೆಕ್ ಮಾಡಿ ತುಂಬ ಸ್ವಲ್ಪ ಗಾಡಿಗಳಿಗೆ ನಿಮಗೆ ಫ್ರಂಟ್ ವೀಲ್ ಡ್ರೈವ್ ಬರೋದು. ಅದಕ್ಕೂ ಒಂದು ಪರ್ಪಸ್ ಖಂಡಿತ ಇರುತ್ತೆ. ಸೊ ಇದಿಷ್ಟು ನಮ್ಮ ಒಂದು ಫ್ರಂಟ್ ವೀಲ್ ಆ್ಯಂಡ್ ಫೋರ್ ವೀಲ್, ಆಲ್ ವೀಲ್ ಮತ್ತು ರಿಯರ್ ವೀಲ್ ಡ್ರೈವ್ ಬಗ್ಗೆ. ಸೊ ನೀವೇನಾದರೂ ಯಾವ್ದಾದ್ರು ಒಂದು ಕಾರ್ ಇಟ್ಕೊಂಡಿದ್ರೆ ನಿಮ್ದು ಯಾವುದು ಅದು ಯಾವ ಡ್ರೈವ್ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನೀವೇನಾದ್ರು ಫೋರ್ ವೀಲ್ ಇಷ್ಟಪಡೋದಾದರೆ ನಿಮ್ಮ ಫೇವ್ರೇಟ್ ಗಾಡಿ ಯಾವುದು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಅದ್ರ ಬಗ್ಗೆನೂ ನಮಗೂ ಗೊತ್ತಾಗುತ್ತಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾವುದೆಲ್ಲ ಇಷ್ಟಪಡ್ತಾರೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋ ನಮಗೂ ಸಾಯಿದ್ದೀನಿ. ಸೊ ಮತ್ತೆ ಸಿಗೋಣ. ಇಟ್ಸ್ ಮಿ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್. ಸೊ ಇವಾಗ ಅಭಿಷೇಕ್ ಅವ್ರ ಡೌಟಲ್ಲಿ ಸ್ವಲ್ಪ ಒಂದು ಗ್ಲಿಮ್ಸ್ ಕೊಟ್ಟಿದ್ವಿ. ಇನ್ ಡೀಟೇಲಾಗಿ ಮಾತಾಡಿದ್ರೆ ಮಾತಾಡ್ತಾನೆ ಇರಬೇಕು. ಜಸ್ಟ್ ಒಂದು ಗ್ಲಿಮ್ಸ್ ಕೊಟ್ಟಿದ್ವಿ. ಹಲವಾರು ಜನ ಫೋರ್ ವೀಲ್ ಮತ್ತು ಆಲ್ ವೀಲ್, ಸ್ವಲ್ಪ ಜನ ಫ್ರಂಟ್ ಆ್ಯಂಡ್ ರಿಯರ್ ವೀಲ್ ಯಾವುದೋ ಯೂಸ್ ಮಾಡ್ತಾ ಇರ್ತೀರ. ಸೊ ಇದರಲ್ಲಿ ಯಾವ ಟೆಕ್ನಾಲಜಿ ನಿಮ್ಗೆ ಇಷ್ಟ ಆಗಿದೆ? ಇಫ್ ಇನ್ ಕೇಸ್ ನೀವು ಆಫ್ ರೋಡರ್ ಆಗಿದ್ದರೆ ನೀವು ಯಾವ ಟೆಕ್ನಾಲಜಿಗೆ ಹೋಗ್ತೀರಾ? ಆಲ್ ವೀಲ್ ಹೋಗ್ತೀರಾ, ಫೋರ್ ವೀಲ್ ಹೋಗ್ತೀರಾ? ಇಲ್ಲ ನೀವು ಜಸ್ಟ್ ಒಂದು ಎಸ್ ಯು ವಿ ಒಂದು ಲಕ್ಸುರಿಯಸ್ ಆ್ಯಂಡ್ ಕಂಫರ್ಟ್ ಡ್ರೈವ್ ಬೇಕಂತ ನೀವು ಯೋಚನೆ ಮಾಡಿದರೆ ನಿಮಗೆ ಆಲ್ ವೀಲ್ ಡ್ರೈವ್ ಪ್ರಿಫರಬಲ್. ಅದೇ ಥರ ವೀಕೆಂಡಲ್ಲಿ ಮೈಲ್ಡಾಗಿ ಒಂದು ಆಫ್ ರೋಡಿಂಗ್ ಮಾಡಬೇಕು ಅಂದರೆ ಆರಾಮಾಗಿ ಅದರಲ್ಲಿ ಮಾಡ್ಬೋದು. ಫೋರ್ ವೀಲ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹೋಗ್ಬೇಕು. ಯಾಕಂದರೆ ಅದರಲ್ಲಿ ಹಲವಾರು ಅಡ್ವಾಂಟೇಜ್ ಎಷ್ಟಿದೆಯೋ ಅದೇ ಥರ ನಾವು 24/7 ಆಫ್ ರೋಡಲ್ಲೇ ಓಡಿಸ್ತಾ ಇರಲ್ಲ. ನಮ್ಮ ಡೈಲಿ ಲೈಫ್ಗೂ ಪ್ಲಸ್ ನಮ್ಮ ಒಂದು ವೀಕೆಂಡ್ ಒಂದು ಫನ್ಗೂ ಯಾವ ಥರ ಬೇಕೋ ಅದು ನೀವು ನಿಮ್ಗೆ ಯಾವ್ದು ಅಗತ್ಯನೋ ಅದು ನೀವು ಸೆಲೆಕ್ಟ್ ಮಾಡಿ. ಯಾವಾಗಲೂ ನಾನು ಹೇಳೋದೇ, ನಾವು ಹೇಳೋದು ಜಸ್ಟ್ ಒಂದು ಜನರಲ್ ವ್ಯೂ. ಅದರಲ್ಲಿ ನಿಮ್ಗೆ ಯಾವುದು ನಿಮ್ಮ ಕ್ಯಾಟಗರಿ ಯಾವುದ್ರಲ್ಲೂ ಬರುತ್ತೆ, ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಅಪ್ ಟು ಯು. ನಾವು ಜಸ್ಟ್ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾಯಿದ್ವಿ. ಅದೇ ಥರ ಬೇರೆ ಯಾವ್ದಾದ್ರು ವಿಷಯ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಹತ್ರ ಹೇಳಿ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.